ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 22ನೇ ವಾಕ್ಯ. ಆ ಯೌವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ಯೇಸುಸ್ವಾಮಿ ತನ್ನ ಸೇವೆಯ ಮಾರ್ಗದಲ್ಲಿ ಮುಂದೆ ಸಾಗುವಾಗ ಅನೇಕರು ಬಂದು ಅನೇಕ ವಿಷಯಗಳ ಕುರಿತಾಗಿ ಯೇಸು ಹತ್ರ ಪ್ರಶ್ನೆ ಮಾಡ್ತಾರೆ. ಒಬ್ಬ ವ್ಯಕ್ತಿ ಬರ್ತಾನೆ. ಒಬ್ಬ ವ್ಯಕ್ತಿ ಬಂದು ಅವನೊಬ್ಬ ಯೌವನಸ್ಥ, ಶ್ರೀಮಂತ, ಅಧಿಕಾರ ಇರುವಂತಹ ಯಂಗ್ ರಿಚ್ ರೂಲರ್. ಅವನು ಯೇಸು ಹತ್ರ ಒಂದು ಪ್ರಶ್ನೆ ಕೇಳ್ತಾನೆ. ಸ್ವಾಮಿ, ನಾನು ನಿತ್ಯ ಜೀವ ಪಡಿಬೇಕು ಅಂದರೆ ಏನು ಮಾಡಬೇಕು? ನನಗೆ ನಿತ್ಯ ಜೀವ ಪಡಿಬೇಕು ಅಂತ ಆಸೆ ಇದೆ. ನನಗೂ ಅವನೊಬ್ಬ ಯೌವನಸ್ಥ, ಅವನೊಬ್ಬ ಅಧಿಕಾರಿ, ಅವನೊಬ್ಬ ಶ್ರೀಮಂತ, ಬಹಳ ದುಡ್ಡಿರೋವನು. ಆಗ ಯೇಸು ಕೇಳ್ತಾರೆ, ನಾನೇನು ಒಳ್ಳೆ ಕಾರ್ಯ ಮಾಡಬೇಕು ಅಂತ ಅವನು ಕೇಳಿದಾಗ, ಒಳ್ಳೆಯದ್ರ ಬಗ್ಗೆ ನನಗೆ ಯಾಕೆ ಕೇಳ್ತೀಯ? ನೀನೇನು ಮಾಡು, ಸರಿಯಾಗಿ ದೇವರ ಆಜ್ಞೆಗಳಿಗೆ ಸರಿಯಾಗಿ ನೀನು ನಡೆದುಕೋ, ಅಷ್ಟೇ ಸಾಕು. ಅದು ನಿನ್ನನ್ನು ನಿತ್ಯ ಜೀವಕ್ಕೆ ನಡೆಸುತ್ತೆ ಅಂತ ಹೇಳಿದಾಗ ಆ ಯೌವನಸ್ಥನು ಹೇಳ್ತಾನೆ, ಸ್ವಾಮಿ, ನಾನು ಎಲ್ಲವನ್ನ ಏನು ಮಾಡ್ತಾಯಿದ್ದೀನಿ? ಸರಿಯಾಗಿ ಫಾಲೋ ಮಾಡ್ತಾಯಿದ್ದೀನಿ. ನಾನೆಲ್ಲ ಫಾಲೋ ಮಾಡ್ತಾಯಿದ್ದೀನಿ. ಈಗ ನೀನು ಹೇಳಿದಂಥ ಧರ್ಮಶಾಸ್ತ್ರದ ಆ ದಶಾಜ್ಞೆಗಳನ್ನು ಫಾಲೋ ಮಾಡಬೇಕು ಅಂತ ಹೇಳಿದೆ. ನಾನು ಅದನ್ನು ಸರಿಯಾಗಿ ಚಿಕ್ಕಂದಿನಿಂದನೇ ಫಾಲೋ ಮಾಡ್ತಾಯಿದ್ದೀನಿ. ದುಡ್ಡಿದ್ರು ಏನಿದ್ರು ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಯೇಸು ಅವನನ್ನು ನೋಡ್ತಾನೆ. ಆಮೇಲೆ ಅವನೇ ಒಂದು ಪ್ರಶ್ನೆ ಮಾಡ್ತಾನೆ, ಇನ್ನೇನಾದರೂ ಕಡಿಮೆ ಇರಬಹುದಾ? ಅಥವಾ ಐ ಆಮ್ ಓಕೆನಾ? ನಾನು ಓಕೆನಾ? ಅಥವಾ ಇಷ್ಟು ಮಾಡ್ತಾ ಇದ್ದೀನಲ್ವಾ, ಡೈರೆಕ್ಟಾಗಿ ನನ್ನ ನಿತ್ಯ ಜೀವ ಸಿಗುತ್ತಾ? ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗ್ತೀನಾ ಅಂತ ಒಂದು ಪ್ರಶ್ನೆ ಕೇಳಿದಾಗ ಯೇಸು ಹೇಳ್ತಾರೆ, ನೀನು ಸಂಪೂರ್ಣನಾಗಬೇಕು ಅಂತ ಹೇಳಿದ್ರೆ ಏನು ಮಾಡು? ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು. ನೀನು ಬಂದು ನನ್ನನ್ನು ಹಿಂಬಾಲಿಸು. ಯೇಸು ಹೇಳ್ತಾರೆ, ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುತ್ತೆ. ಇದು ಬಹಳ ಜನರಿಗೆ ಕನ್ಫ್ಯೂಷನ್ ಮಾಡುವಂತಹ ಒಂದು ವಾಕ್ಯ. ಶ್ರೀಮಂತನಾದಂತಹ ವ್ಯಕ್ತಿ, ಮುಂದೆ ನಾವು ನೋಡ್ತೇವೆ, ಆ ವ್ಯಕ್ತಿ ಏನು ಮಾಡ್ತಾನೆ? ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಆ ಮಾತನ್ನು ಕೇಳಿ ಬಹಳ ದುಃಖದಿಂದ ಹೊರಟೋಗ್ತಾನೆ. ಅವನು ಯೇಸು ಹತ್ರ ಮತ್ತೆ ಬೇರೆ ಮಾತಿಗೆ ಬರೋದೇ ಇಲ್ಲ. ಯಾಕೆಂದರೆ ಅವನು ಆಸ್ತಿಯಲ್ಲಿ ಆಶ್ರಯಿಸಿದಂತಹ ವ್ಯಕ್ತಿ, ಆಸ್ತಿ ಇಟ್ಕೊಂಡಂತಹ ವ್ಯಕ್ತಿ. ಯೇಸು ಇನ್ನೇನಾದರೂ ಮಾಡಬೇಕು, ಹೀಗೆ ಮಾಡಬೇಕು, ಇಲ್ಲ ಇಷ್ಟು ಚರ್ಚ್ ದೇವಾಲಯ ಕಟ್ಟಕ್ಕೆ ಇಷ್ಟು ದುಡ್ಡು ಕೊಡಬೇಕು, ಏನೇನೋ ಹೇಳ್ಬಿಟ್ಟಿದ್ರೆ ಎಲ್ಲವನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದ ಅವನು. ಆದರೆ ಏನು ಮಾಡಬೇಕು? ನಿನ್ನ ಆಸ್ತಿಯನ್ನೆಲ್ಲ ಮಾರಿ ಏನು ಮಾಡಬೇಕು? ಬಡವರಿಗೆ ಕೊಡಬೇಕು. ಅದು ಅವನಿಗೆ ಯಾಕೋ ಇಷ್ಟ ಆಗಲಿಲ್ಲ. ಬೇರೆ ಇನ್ನೇನು ಫಾಲೋ ಮಾಡು ಅಂತ ಹೇಳಿದ್ರು ಮಾಡಿಬಿಡ್ತಿದ್ದ ಅವನು. ಈ ಬೆಳಗ್ಗೆ ನಮಗೊಂದು ಕನ್ಫ್ಯೂಷನ್ ಉಂಟಾಗುತ್ತೆ. ಯಾಕೆಂದರೆ ದುಡ್ಡಿರೋರು, ಕೆಳಗಿನ ವಾಕ್ಯದಲ್ಲಿ ಓದ್ತೇವೆ, ಒಂಟೆಯು ಆ ಸೂಜಿಯ ಕಣ್ಣಿನಲ್ಲಿ ನುಲುಗುವುದು ಸುಲಭ, ಐಶ್ವರ್ಯಂತರ ದೇವರ ರಾಜ್ಯ ಸೇರೋದಕ್ಕಿಂತ ಅಂತೆಲ್ಲ ಯೇಸ್ವಾಮಿ ಹೇಳ್ತಾರೆ. ಹಾಗಾದರೆ ಶ್ರೀಮಂತರು ಪರಲೋಕ ರಾಜ್ಯ ಹೋಗಲ್ವಾ? ಒಂದು ಡೌಟ್ ಅನೇಕರಿಗೆ ಬರುತ್ತೆ. ಆದರೆ ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯವನ್ನು ಕೂಲಂಕುಷವಾಗಿ ನಾವು ಕಲಿತರೆ ಶ್ರೀಮಂತಿಕೆ ಬಗ್ಗೆ ಅಲ್ಲ ಹೇಳೋದಲ್ಲಿ. ಯೇಸ್ವಾಮಿ ಆ ಪರ್ವತ ಪ್ರಸಂಗದಲ್ಲಿ ಹೇಳ್ತಾರೆ, ಭೂಲೋಕದಲ್ಲಿ ಗಂಟು ಮಾಡಿಟ್ಕೊಳ್ಬೇಡಿ, ಪರಲೋಕದಲ್ಲಿ ಗಂಟು ಮಾಡಿಟ್ಕೊಳ್ಳಿ. ಇಲ್ಲಿ ಅದು ಕಳ್ಳರು ಕದೀತಾರೆ, ಅವನು ಸೀಳಿದು ಹಾಳಾಗುತ್ತೆ ಅಂತೆಲ್ಲ ಹೇಳ್ತಾರೆ. ನಂತರ ಹೇಳುವಂಥ ಒಂದು ಮಾತಿದೆ, ನಿನ್ನ ಗಂಟು ಇದ್ದಲ್ಲಿ ನಿನ್ನ ಮನಸ್ಸು ಸಹ ಇರುತ್ತೆ. ಅದರ ಅರ್ಥ ಶ್ರೀಮಂತಿಕೆ ದೊಡ್ಡ ಸಮಸ್ಯೆ ಏನಲ್ಲ, ಹಣ ಇರೋದು ದೊಡ್ಡ ಸಮಸ್ಯೆ ಏನಲ್ಲ, ಐಶ್ವರ್ಯ ಇರೋದು ದೊಡ್ಡ ಸಮಸ್ಯೆ ಏನಲ್ಲ. ಆದರೆ ದೇವರಿಗಿಂತ ಹೆಚ್ಚಾಗಿ ಹಣದ ಮೇಲೆ ಆಶ್ರಯ ಇಡಬಾರ್ದು. ಹಣ ಇರೋದ್ರಿಂದ ನಾನು ಸೇಫ್ ಆಗಿದ್ದೀನಿ ಅಂತ ತಿಳ್ಕೊಬಾರ್ದು. ಹಣ ಇರೋದ್ರಿಂದ ನಾನು ನನ್ನ ಜೀವಿತವನ್ನು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಸಬಹುದು ಎಂಬುದಾಗಿ ತಿಳಿದುಕೊಳ್ಬಾರ್ದು. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ಹಣ ತಪ್ಪಲ್ಲ. ದೇವರ ವಾಕ್ಯ ಹೇಳಿದೆ, ಹಣದ ಆಸೆ ಸಕಲ ವಿಧ ಕೆಟ್ಟತನಕ್ಕೆ ಮೂಲ ಕಾರಣ. ಹಣ ಕಾರಣ ಅಲ್ಲ, ಹಣದ ಆಸೆ. ಈ ಐಶ್ವರ್ಯವಂತನಿಗೆ, ಈ ಒಬ್ಬ ಯೌವನಸ್ಥನಿಗೆ ಹಣದ ಆಸೆ ಇದ್ದದ್ದರಿಂದ ಅವನು ಯೇಸುವನ್ನು ಬಿಟ್ಟು ಅವನು ದುಃಖದಿಂದ ಹೊರಟು ಹೋಗ್ತಾ ಇದ್ದಾನೆ. ಈಗಲೇ ಸಮಯದಲ್ಲಿ ಹಣ ನಮಗಿದ್ರೂ ಸಹ, ಆಸ್ತಿ ಐಶ್ವರ್ಯಗಳಿದ್ದರೂ ಸಹ, ಸ್ಥಾನಮಾನಗಳು ನಮಗಿದ್ದರೂ ಸಹ ಅದರ ಮೇಲೆ ಭರವಸೆ ಬಿಡದೆ, ಅದೇ ನಮಗೆ ಆಶ್ರಯ ಎಂದು ತಿಳಿದುಕೊಳ್ಳದೆ, ನಮ್ಮನ್ನು ನಡೆಸುವಾತನು ದೇವರು, ನಮಗೆ ಸಹಾಯ ಮಾಡುವಾತನು ಕರ್ತನು
ಎಂಬುದಾಗಿ ತಿಳಿದುಕೊಂಡು ನಂಬಿಕೆಯಲ್ಲಿ ದೃಢವಾಗಿ ನಾವು ಮುಂದೆ ಸಾಗುವುದಾದರೆ, ಆತನಲ್ಲಿ ಭರವಸೆವಿಟ್ಟು ಮುಂದೆ ಸಾಗುವುದಾದರೆ, ನಮ್ಮನ್ನು ಆಶೀರ್ವಾದ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ಆಶ್ರಯಿಸಿ ಮುಂದೆ ಸಾಗುವಾಗ ನಮಗಾಗಿ ಕಾರ್ಯವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ಕರ್ತನಲ್ಲಿ ಆಶ್ರಯಿಸೋಣ, ಕರ್ತನ ಮುಖವನ್ನು ನೋಡೋಣ, ಕರ್ತನ ಚಿತ್ತಕ್ಕೆ ವಿಧೇಯರಾಗೋಣ. ಕರ್ತನೆ, ನೀನು ನನ್ನ ಜೀವಿತದಲ್ಲಿ ಮಾಡಿದಂಥ ಎಲ್ಲ ಆಶೀರ್ವಾದಗಳಿಗಾಗಿ ಸ್ತೋತ್ರ, ನೀನು ಕೊಟ್ಟ ಐಶ್ವರ್ಯಗಳಿಗಾಗಿ ಸ್ತೋತ್ರ, ನೀನು ಕೊಟ್ಟ ಆಸ್ತಿಗಾಗಿ ಸ್ತೋತ್ರಪ್ಪ. ಆದರೆ ಆ ಆಸ್ತಿಯಲ್ಲಿ ಭರವಸೆ ಬಿಡದೆ ನಾನು ನಿನ್ನಲ್ಲಿ ಭರವಸೆವಿಟ್ಟು ನಿನ್ನ ವಾಕ್ಯವನ್ನು ಅನುಸರಿಸಿ ನಿನಗಾಗಿ ಜೀವಿಸುವ ಹಾಗೆ ನೀನು ನನಗೆ ಕೃಪೆ ಮಾಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡುವುದಾದರೆ, ನಮಗಾಗಿ ಕಾರ್ಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸೋಣ, ಆ ದೇವರ ಮುಖವನ್ನು ನೋಡೋಣ. ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ದೇವರು ನಮಗಾಗಿ ಜೀವಿಸ್ತಾ ಇದ್ದಾನೆ. ನಮ್ಮ ಕಣ್ಣುಗಳನ್ನ ಮುಚ್ಚೋಣ, ಕರ್ತನಿಗೆ ಹೇಳೋಣ, ಸ್ವಾಮಿ ನಿನ್ನಲ್ಲಿ ಭರವಸೆ ಇಡುವಂತೆ ಸಹಾಯ ಮಾಡು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ನೀನು ನಮಗೆ ಕೊಟ್ಟಂತಹ ಆಸ್ತಿಗಾಗಿ, ಐಶ್ವರ್ಯಕ್ಕಾಗಿ, ಜ್ಞಾನಕ್ಕಾಗಿ, ಬಲಕ್ಕಾಗಿ ಸ್ತೋತ್ರ. ಆದರೆ ಅದರಲ್ಲಿ ಭರವಸೆ ಇಡದೆ, ಅದರಲ್ಲಿ ನಂಬದೆ, ನಿನ್ನಲ್ಲಿ ನಂಬಿ ಕರ್ತನೆ ನಾವು ಮುಂದೆ ಸಾಗುವ ಹಾಗೆ ನೀನು ಸಹಾಯ ಮಾಡಪ್ಪ. ದೇವರೇ, ನಾವು ಕರ್ತನೆ ನಿನ್ನಲ್ಲಿ ಭರವಸೆ ಬಿಟ್ಟು ನಿನಗಾಗಿ ಸಾಕ್ಷಿಯಾಗಿ ಜೀವಿಸುವಂತೆ ನೀನು ಸಹಾಯ ಮಾಡುವುದಾಗಿ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.